ನನ್ನ ಲೈಫ್ ಒಂದು ಎಕ್ಸಾಂಪಲ್ ಆಗ್ಬೋದು ಬೇರೆಯವ್ರಿಗೆ. ಯಾರಾದ್ರೂ ಒಬ್ರು, "ಅಯ್ಯೋ! ನನ್ನ ಕೈಲಿ ಆಗೋದೇ ಇಲ್ಲಪ್ಪ, ನನ್ಗೆ ಅದಾಗಲ್ಲ, ಇದಾಗಲ್ಲ" ಅಂತ ಇನ್ನೇನು ನಮಗೆ ಬೇರೆ ಹೋಪ್ಸೇ ಇಲ್ಲ ನಮ್ಮ ಜೀವನದಲ್ಲಿ ಅಂತ ಅಂದ್ಕೊಳ್ಳೋರ್ಗೆ ನಾನು ರಿಯಲ್ ಆಗಿ ಎಕ್ಸಾಂಪಲು. ನಾನು ನಿಮಗೆ ಎಷ್ಟೊಂದು ಜನ ಅನುಭವಿಸಿರ್ತಾರೆ. ಹಾಗೆ ನಾನು ಸ್ವಲ್ಪ ಡಿಫಿಕಲ್ಟ್ ಟೈಮ್ಸಲ್ಲಿ ಇರುವಾಗ ನಾನು ಅಂದ್ಕೊಂಡಿದ್ದೆ, ಇನ್ನೇನು ನಾನು ಬದುಕೋದೇ ಯೂಸ್ ಇಲ್ಲ ನಾನು ಅನ್ನೋ ಸ್ಟೇಜಿಂದ ಇವಾಗ ನಾನು ಇನ್ನೊಬ್ರಿಗೆ ಒಂದು ಜೀವನ ಕೊಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಬಂದಿದೆ. ಅಂದರೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟಲ್ಲಿ ಇಷ್ಟು ಡಿಸ್ಟಿಂಕ್ಷನ್ಸ್ ಇರುತ್ತೆ, ಇಷ್ಟಿಷ್ಟು ಮಾರ್ಕ್ಸ್ ತೊಗೊಳ್ತಾರೆ ಇಂತಿಂಥ ಮಕ್ಕಳು ಅಂತೆಲ್ಲ ಬರೆದಿದ್ದೆ. ಆ್ಯಕ್ಚುಲಿ ರಿಸಲ್ಟ್ ಬಂದಾಗ ಹಂಗಂಗೆ ಆಗಿತ್ತು. ಸೊ ದಟ್ ವಾಸ್ ಮೈ ಸೆಕೆಂಡ್ ಅಚೀವ್ಮೆಂಟ್. ಅವತ್ತಂತೂ ನಂಗೆ ಖುಷಿ ಅಂದರೆ ಅಷ್ಟು ಖುಷಿಯಾಗಿತ್ತು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜೊತೆ ಒಬ್ಬ ವಿಶೇಷವಾದಂಥ ಅತಿಥಿಗಳಿದ್ದಾರೆ. ಅವ್ರ ಹೆಸರು ಚಂದ್ರಿಕಾ KM ಅಂತ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಚಂದ್ರಿಕಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಕಳೀತಾ ಇದ್ದೀರಾ ನೀವು. ಥ್ಯಾಂಕ್ ಯು ಸೋ ವೆರಿ ಮಚ್. ನಿಮ್ಗೆಲ್ಲರಿಗೂ ಚಂದ್ರಿಕಾ ಅವ್ರದ್ದು ಪರಿಚಯ ಮೊದಲೇ ಆಗಿದೆ. ಅವರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳಿ ಮೊದಲು ಒಂದು ವಿಡಿಯೋನ ಕಳಿಸಿದ್ರು. ಅವ್ರು ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ. ನಿಜವಾಗ್ಲೂ ಗೂಸ್ ಬಂಪ್ ಬರೋ ಅಂಥ ಮ್ಯಾನಿಫೆಸ್ಟೇಷನ್ ಜರ್ನಿ ಅವ್ರದ್ದು. ಸೊ ನೀವೆಲ್ಲ ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಸ್ಕ್ರೀನಲ್ಲಿ ಅದರದ್ದು ಲಿಂಕ್ ಹಾಕಿರ್ತೀನಿ. ಸೊ ಖಂಡಿತ ವಾಚ್ ಮಾಡಿ. ಇವತ್ತಿನ ದಿನ ಕೂಡ ಅವರು ನಮ್ಮ ಜೊತೆ ಅವರು ಏನೇನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದಾರೆ, ಅವ್ರ ಜರ್ನಿ ಹೇಗಿದೆ, ಮ್ಯಾನಿಫೆಸ್ಟೇಷನ್ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ನಮಗೆ ಅವರು ಶೇರ್ ಮಾಡಕ್ಕೆ ಬಂದಿದ್ದಾರೆ. ನಮಸ್ತೆ ಎಲ್ಲರಿಗೂ. ಮೊದಲನೇದಾಗಿ ನಾನು ನನ್ನ ಗ್ರ್ಯಾಟಿಟ್ಯೂಡನ್ನು, ನನ್ನ ವಂದನೆಗಳನ್ನ ಶ್ರೀಮತಿ ಅನಿತಾ ಶಾಸ್ತ್ರಿ ಅವ್ರಿಗೆ ಹೇಳಬೇಕು. ಯಾಕೆ ಅಂದರೆ ನನಗೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಏನು ಅಂತ ಕಲಿಸ್ಕೊಟ್ಟಂಥ ಗುರುನೇ ಅವರು. ಮತ್ತು ಅದು ಅಲ್ಲದೆ ನನ್ನನ್ನು ಈ ಒಂದು ದೊಡ್ಡ ಯೂಟ್ಯೂಬ್ ಚಾನಲಲ್ಲಿ ನಾನು ಹೇಳಿದ್ದು ಇನ್ನೊಬ್ಬರಿಗೆ ಒಂದು ಮೋಟಿವೇಶನ್ ಆಗ್ಬೋದು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನಾನು ಏನು ಮಾತಾಡೋಕ್ಕೆ ಬರದೇ ಇರೋರನ್ನು ಕರೆಸಿ ಮಾತಾಡಿಸ್ತಾ ಇದ್ದಾರಲ್ಲ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅನಿತಾ. ಎಷ್ಟು ನಾನು ಗ್ರ್ಯಾಟಿಟ್ಯೂಡ್ ಹೇಳೋದಕ್ಕೆ ನನಗೆ ವರ್ಡ್ಸೇ ಸಾಲದು. ಹೇಳ್ತಾನೇ ಇರ್ತೀನಿ ಅನಿತಾ ಅವ್ರ ಬಗ್ಗೆ. ಅಷ್ಟೊಂದು ನನಗೆ ಹೇಳ್ಕೊಟ್ಟಿದ್ದಾರೆ, ಹಾಗೆ ಇನ್ಸ್ಪೈರ್ ಮಾಡಿದ್ದಾರೆ, ಮೋಟಿವೇಟ್ ಮಾಡಿದ್ದಾರೆ, ಕಲಿಸ್ಕೊಟ್ಟಿದ್ದಾರೆ. ನಾನು ಅವರ ಕಸಿನ್ ಸಿಸ್ಟರ್ ಆಗಿರೋದ್ರಿಂದ ನಾನು ಚಿಕ್ಕವಳಿಂದ ನಾನು ಎಲ್ಲ ಕಲ್ತಿದ್ದು ಅನಿತಾನಿಂದನೇ. ನಾನು ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೂ ಕೂಡ ಅದು ನಮ್ಮ ಅಪ್ಪ ಅಮ್ಮ ಹಾಗೆ ನಮ್ಮ ಅನಿತಾ ಅವರೇ ನನಗೆ ಗುರು. ಇವ್ರುಗಳಿಂದನೇ ನಾನು ಇಷ್ಟು ಮಟ್ಟಿಗೆ ಇಲ್ಲಿ ನಿಂತ್ಕೊಂಡು ನಿಮ್ಮ ಜೊತೆ ಎಲ್ಲ ಮಾತಾಡೋಕ್ಕೆ ನನಗೊಂದು ಒಂದು ಧೈರ್ಯ ಬಂದಿದೆ, ಒಂದು ಆಪರ್ಚುನಿಟಿ ಸಿಕ್ಕಿದೆ. ಅದಕ್ಕೆ ನಾನು ಭಗವಂತನಿಗೆ ಥ್ಯಾಂಕ್ಸ್ ಹೇಳಬೇಕು. ಇವಾಗ ಮ್ಯಾನಿಫೆಸ್ಟೇಷನ್ ಜರ್ನಿ ಅಂತ ಬಂದಾಗ, ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ನಮ್ಗೆ ಖಂಡಿತ ಗೊತ್ತಿರಲಿಲ್ಲ. ಅದು ಅನಿತಾ ಅವರು ಹೇಳೋವರೆಗೂ ನಮ್ಗೆ ಅದು ಏನು ಅಂತಲೇ ಗೊತ್ತಿರಲಿಲ್ಲ. ಮೊದಲು ಅನಿತಾ ಅವರು ಬ್ಯಾಂಗ್ಳೂರಿಗೆ ಬಂದಾಗೆಲ್ಲ ಹೇಳೋರು, ಈ ಥರ ಏನಾದರೂ ನೀವು ಮಲ್ಕೊಳ್ಳೋಕ್ಕೂ ಮುಂಚೆ ಎಲ್ಲದಕ್ಕೂ ನಿಮ್ಗೆ ಏನಿದೆಯೋ ಅದಕ್ಕೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಮಲ್ಕೊಳ್ಳಿ ಅಂತ ಹೇಳೋರು. ಸರಿ, ನಾವು ಅದು ಯಾವಾಗ ಜ್ಞಾಪಕ ಬಂದರೆ ಒಂದೊಂದು ಸತಿ ಮಾಡ್ತಾಯಿದ್ವಿ. ಅದೇನು ನಾವು ಒಂದು ರಿಚುವಲ್ ಥರ ಕಂಟಿನ್ಯೂಸ್ ಆಗಿ ಏನೂ ಮಾಡ್ತಾ ಇರಲಿಲ್ಲ. ಆಮೇಲಿಂದ ಒಂದಿನ ಇದ್ದಕ್ಕಿದ್ದಾಗೆ ಮೆಸೇಜ್ ಮಾಡಿದ್ರು, ನಾನೊಂದು ವರ್ಕ್ಶಾಪ್ ಮಾಡ್ತಾಯಿದ್ದೀನಿ, ನೀನು ಜಾಯ್ನ್ ಆಗ್ತೀಯಾ ಅಂತ ಹೇಳಿದ್ರು. ತಕ್ಷಣ ಬರ್ತೀನಿ, ಜಾಯ್ನ್ ಆಗ್ತೀನಿ ಅಂತ ಹೇಳಿದೆ. ಅದು ಏನು ಮ್ಯಾನಿಫೆಸ್ಟೇಷನು, ವರ್ಕ್ಶಾಪು ಅದೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ. ಆಮೇಲೆ ಸೇರ್ಕೊಂಡ್ಮೇಲಿಂದ ಒಂದು ಗ್ರೂಪ್ ಜನ ಎಲ್ಲ ಸೇರ್ಕೊಂಡಿದ್ರು. ಅದ್ರಲ್ಲಿ ನಾನು ಒಬ್ಬಳು ಪಾರ್ಟಿಸಿಪೆಂಟ್ ಆಗಿದ್ದೆ. ಮೊದಲನೇ ದಿನದಿಂದ ಎಲ್ಲ ದಿನ ಒಂದೊಂದು ನಮಗೆ ಟಾಸ್ಕ್ ಕೊಡೋರು, ಇದನ್ನು ಮಾಡಬೇಕು. ನೆಕ್ಸ್ಟ್ ಡೇ ಅದ್ರದ್ದು ನಾವು ಏನು ಮಾಡಿದ್ವಿ ಅದನ್ನು ಅವ್ರ ಹತ್ರ ಹೇಳಬೇಕು. ಆವಾಗ ಅವರು ಅದಕ್ಕೆಲ್ಲ ಏನೇನು ಮಾಡಬೇಕು, ಏನೇನು ಮಾಡಿದ್ರೆ ಯಾವ ರೀತಿ ಆಗುತ್ತೆ ಅಂತೆಲ್ಲ ಹೇಳ್ಕೊಡೋರು. ಫಸ್ಟು ನಮಗೆ ಹೇಳ್ಕೊಟ್ಟಿದ್ದವರು, ದಿನ 10 ನೀವು ಗ್ರ್ಯಾಟಿಟ್ಯೂಡ್ ಬರಿಬೇಕು. ಅಂದರೆ 10 ನಂಬರ್ 1 ನಂಬರ್ 2 ಆ ಥರ ನಂಬರ್ ಹಾಕೊಂಬಿಡಿ. ನಂಬರ್ ಹಾಕ್ಕೊಂಡು ಫಸ್ಟಲ್ಲಿ ಬರಿಬೇಕು, ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಐ ಆಮ್ ಅಲೈವ್. ನಾವು ಬರ್ತಿದ್ದೀವಿ, ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಅದು ಎಲ್ಲ ಅವ್ರು ಒಂದೊಂದಕ್ಕೂ ಎಕ್ಸ್ಪ್ಲೈನ್ ಮಾಡೋರು. ನೀವು ಈ ಥರ ಎಲ್ಲ ಗ್ರ್ಯಾಟಿಟ್ಯೂಡ್ ಯಾಕೆ ಹೇಳ್ತಿದ್ದೀರಾ ಐ ಆಮ್ ಅಲೈವ್ ಅಂತ. ಎಷ್ಟೊಂದು ಜನ ರಾತ್ರಿ ಮಲಗಿದ್ದವ್ರು ಬೆಳಿಗ್ಗೆ ಹೇಳೋದೇ ಇಲ್ಲ.
ಹೀಗೆಲ್ಲ ಇರಬೇಕಾದ್ರೆ ನಾವು ಬದುಕಿದ್ದೀವಿ ಅಂದರೆ ಅದಕ್ಕೆ ನಾವು ಭಗವಂತನ ಥ್ಯಾಂಕ್ಸ್ ಹೇಳಬೇಕು. ಹಾಗಾಗಿ ಕೆಲವ್ರು ಭಗವಂತ, ನಾವೆಲ್ಲ ಭಗವಂತ ಅಂತೀನಿ. ಯಾಕಂದರೆ ನಾನು ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಆಗಿರೋದ್ರಿಂದ ನಾನು ಎಲ್ಲದಕ್ಕೂ ಭಗವಂತನೇ ಹೇಳ್ಕೊಳ್ತೀನಿ. ನಾನು ಏಂಜಲ್ ವುಲ್ಫ್ ಇದ್ದಾರೆ, ಹಂಗಾಗಿ ನಾನು ವುಲ್ಫು ಅಥವಾ ಗೆಳೆಯ ಭಗವಂತ ಈ ಥರ ಹೇಳ್ತಾ ಇರ್ತೀನಿ. ಸಾಮಾನ್ಯವಾಗಿ ಮ್ಯಾನಿಫೆಸ್ಟೇಷನ್ ಮಾಡೋರೆಲ್ಲ ಯೂನಿವರ್ಸ್ ಅಂತ ಹೇಳ್ತಾರೆ. ಅವರು ಅದನ್ನು ಹೇಳೋರು, ನೀವು ಯಾರಲ್ಲಿ ನೀವು ನಂಬಿಕೆ ಶ್ರದ್ಧೆ ಇದೆ ಅವ್ರದ್ದು ಹೇಳ್ಕೊಂಡು ಥ್ಯಾಂಕ್ಸ್ ಹೇಳ್ಕೊಂಡು ಶುರು ಮಾಡಿ ಅಂತ ಹೇಳಿದ್ರು. ನಾನು ಅನ್ಕೊಳ್ತಾ ಇದ್ದೆ 10 ಗ್ರ್ಯಾಟಿಟ್ಯೂಡ್ ಹೇಳೋದಕ್ಕೆ ಏನಿರತ್ತಪ್ಪ ದಿನಾಗ್ಲೂ ಅಂತ ನಾನು ಅಂದ್ಕೊಂಡಿದ್ದೆ. ಅವ್ರಿಗೂ ಹೇಳಿದೆ 10 ಹೆಂಗೆ ಬರೆಯೋಕ್ಕಾಗುತ್ತೆ ಅಂತ. ನೀನು ಬರೀ ಫಸ್ಟು ಅಂತ ಹೇಳಿದ್ರು. ಸರಿ ಬರ್ದ್ವಿ ಕಡೆಗೆ 10 ಎಷ್ಟೊಂದು ಬರಿತಾ ಅದು ಎಂಡ್ಲೆಸ್ ಆಗೋಷ್ಟು ಗ್ರ್ಯಾಟಿಟ್ಯೂಡ್ಸ್ ಬರೋಷ್ಟು ಬಂತು. ಹಾಗೆ ಅವಾಗ ನೆಕ್ಸ್ಟ್ ಡೇ ಹೇಳಿದ್ವಿ ಈ ಥರ ಇಷ್ಟೊಂದು ಬರುತ್ತೆ ಅಂತಂದ್ಬಿಟ್ಟು. ಆಮೇಲಿಂದ ಲೆಟ್ ಇಟ್ ಗೋ ಮಾಡಿಸಿದ್ರು. ನಮಗೆ ಏನಾದರೂ ಕಹಿ ನೆನಪುಗಳೇನಾದರೂ ಇದ್ದರೆ ಅದನ್ನೆಲ್ಲ ಬರೆದು ಸುಟ್ಬಿಡಿ, ಅದನ್ನು ಗಾಳಿಗೆ ಉಫ್ ಅಂತ ಊದ್ಬಿಡಿ ಅಂತೆಲ್ಲ ಹೇಳ್ಕೊಟ್ರು. ಲೆಟ್ ಇಟ್ ಗೋ ಮಾಡಿದ್ವಿ. ಅದು ಎಲ್ಲರಿಗೂ ಬೇಗ ಆಗೋಯ್ತು. ನಾನಂದರೆ ಅಂತ ನನಗೇನೂ ಆಗ್ತಾನೇ ಇಲ್ಲ, ತುಂಬ ಬೇಜಾರಾಗುತ್ತೆ, ಬರಿಬೇಕಾದ್ರೆ ಬರೆದ್ಬಿಡ್ತೀನಿ ಅಂದರೂ ನಾಟ್ ಏನೋ ಒಂದು ಹಗೂರ ಆಗ್ತಾಯಿಲ್ಲ ನನಗೆ ಅಂತೆಲ್ಲ ಹೇಳಿದೆ. ಇಲ್ಲ ಬರೀ ನೀನು ಆಗತ್ತೆ, ಅದು ಎಷ್ಟಿದೆಯೋ ಅಷ್ಟು ಕಣ್ಣು ಮುಚ್ಕೊಂಡು ಬರೆದ್ಬಿಟ್ಟು ಮತ್ತೆ ಓದಬೇಡ ಅದನ್ನು ಅಂತ ಹೇಳಿದ್ರು. ಆಮೇಲೆ ಅವತ್ತು ಸಂಜೆನೇ ನಾನು ಕೂತ್ಕೊಂಡು ಮಾಡಿದೆ. ಎಷ್ಟು ಅಳ್ತಾ ಇದ್ದೀನಿ, ಅಷ್ಟು ಅಳ್ತಾ ಇದ್ದೀನಿ, ಬರಿತಾನೇ ಇದ್ದೀನಿ. ಆಮೇಲೆ ಎಷ್ಟು ಹೊತ್ತಾದ್ಮೇಲೆ ಸಮಾಧಾನ ಆಯಿತು. ಆಮೇಲೆ ಅದನ್ನು ಹರಿದು ಇದು ಸುಟ್ಬಿಟ್ಟೆ. ಆಮೇಲೆ 1-2 ದಿನ ಆದಮೇಲೆ ನನಗೆ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ರಿಲೀವ್ಡ್ ಅನಿಸ್ತು. ಅವಾಗ ಹೇಳಿದೆ, ನೋಡಿ ಇವಾಗ ಪರವಾಗಿಲ್ಲ ಅನಿತಾ, ನನಗೆ ಲೆಟ್ ಇಟ್ ಗೋ ಮಾಡಿದ್ದು ಓಕೆ ಅನಿಸ್ತು, ಐ ಆಮ್ ಸ್ಯಾಟಿಸ್ಫೈಡ್ ನಾವು ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ಹಂಗೆ ನಮ್ಮದು ಜರ್ನಿ ಶುರುವಾಯಿತು. ಆವಾಗ ನಾನು ಮ್ಯಾನಿಫೆಸ್ಟೇಷನ್ ಮಾಡಿ ನಂದು ಎಲ್ಲ ಎಷ್ಟು 10 ದಿನ ಏನೋ ಮಾಡಿದ್ರು. ಅಷ್ಟು ದಿನ ಮಾಡೋ ಅಷ್ಟರೊಳಗೆ ನನಗೆ ಅವಾಗ ನಮ್ಮ ಸ್ಕೂಲ್ ಹತ್ರ ಒಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರು ಯಾರಾದರೂ ಟೀಚರ್ಸ್ನೆಲ್ಲ ಕರೆದು ಆನರ್ ಮಾಡ್ತಾರೆ. ನಾನು ತುಂಬ ಆಸೆ ಇತ್ತು ನನಗೂ. ಯಾಕಂದರೆ ನಾನೊಬ್ಬಳು ಶಿಕ್ಷಕಿ ಆಗಿರೋದ್ರಿಂದ ನಮಗೂ ಒಂಚೂರು ಆಸೆ ಇರುತ್ತಲ್ವ, ಯಾರಾದರೂ ರೆಕಗ್ನೈಸ್ ಮಾಡಬೇಕು ಅಂತ. ಹಾಗೆ ನಾನು ಅಂದ್ಕೊಳ್ತಾ ಇದ್ದೀನಿ, ನಮ್ಮನ್ನ ಯಾರಾದರೂ ರೆಕಗ್ನೈಸ್ ಮಾಡಬೇಕಲ್ವಾ, ನಾವು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀವಿ, ಯಾರೂ ಅಪ್ರಿಷಿಯೇಟೇ ಮಾಡೋರೇ ಇಲ್ವಲ್ಲ, ರೆಕಗ್ನೈಸ್ ಮಾಡೋರೇ ಇಲ್ವಲ್ಲ ಅಂತ ಅನಿಸೋ ಆ ಟೈಮು ಕರೆಕ್ಟಾಗಿ ನನಗೆ ಅವರು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರು ಅಲ್ಲಿ ಒಂದು ಈ ಥರ ಈ ಶಿಕ್ಷಕಿ ಮಕ್ಕಳಲ್ಲಿ ಏನು ನ್ಯಾಷನಲಿಸ್ಟಿಕ್ ಸ್ಪಿರಿಟ್ನೆಲ್ಲ ಇಂಪ್ರೂವ್ ಮಾಡ್ತಾ ಇದ್ದಾರೆ, ಅದನ್ನು ಬೆಳೆಸ್ತಾ ಇದ್ದಾರೆ ಮಕ್ಕಳಲ್ಲಿ ಅಂತ ಹೇಳ್ಬಿಟ್ಟು ಅವರು ಗುರುತಿಸಿ ನನಗೊಂದು ಅವಾರ್ಡ್ ಎಲ್ಲ ಕೊಟ್ಟಿದ್ರು. ನಮ್ಮ BSVP ಸ್ಕೂಲಿಂದ ನನ್ನನ್ನು ಅಲ್ಲಿ ಕಳಿಸಿದ್ರು. ಅವಾಗ ನನಗೆ ಆ ಅವಾರ್ಡ್ ಬಂತು. ಅದನ್ನು ನಾನು ಫಸ್ಟು ಏನೋ ಮ್ಯಾನಿಫೆಸ್ಟೇಷನ್ ಅಂತ ನಾವು ಶುರು ಮಾಡಿದಾಗ ನನಗೆ ಅದೇ ನನ್ನ ದೊಡ್ಡ ಅಚೀವ್ಮೆಂಟು, ನನ್ನ ಸಾಧನೆ ಅಂತ ಹೇಳ್ಬೋದು. ಅದಕ್ಕೆ ಆ್ಯಕ್ಚುಲಿ ನಮ್ಮ BSVP ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಸ್ಕೂಲವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೆ. ಯಾಕಂದರೆ ನನಗೊಂದು ಆಪರ್ಚುನಿಟಿ ಕೊಟ್ಟರು ನಾನಲ್ಲಿ ಕೆಲಸ ಮಾಡೋದಕ್ಕೆ. ಏನೋ ಟೀಚರ್ ಅಂದರೆ ಏನು ಅಂತ ಗೊತ್ತಿರಲ್ದೇ ಇರೋಳನ್ನ ಕರೆದು ಟೀಚರ್ ಆಗಿ ಅಲ್ಲಿ ಸ್ವಲ್ಪ ನನ್ನನ್ನು ಟ್ರೈನ್ ಮಾಡಿ ಎಲ್ಲ ಮಾಡಿದ್ರಿಂದ ಅವ್ರಿಗೂ ಎಲ್ಲ ಥ್ಯಾಂಕ್ಸ್ ಎಲ್ಲ ಹೇಳೋಕ್ಕೆ ಶುರು ಮಾಡಿದೆ ನಾನು. ಆ ಸಮಯ ಕರೆಕ್ಟಾಗಿ ನನಗಿದು ಒಂದು ಅವಾರ್ಡು ಕೊಟ್ಟರು. ಅದನ್ನು ಶೇರ್ ಮಾಡಿದ್ದೆ, ವಿಡಿಯೋ ಮಾಡಿ ಕಳಿಸಿದ್ದೆ, ಈ ಥರ ಬಂತು ಅಂತೆಲ್ಲ. ಸೊ ದಟ್ ವಾಸ್ ಮೈ ಫಸ್ಟ್ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಅಂತ ಬೇಕಿದ್ರೆ ಹೇಳ್ಬೋದು. ಆಮೇಲಿಂದ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಆಯಿತು. ದಿನ ನನ್ನದೊಂದು ರಿಚುವಲ್ ಆಗ್ಬಿಡ್ತು, ಗ್ರ್ಯಾಟಿಟ್ಯೂಡ್ ಬರೆಯೋದು ರಿಚುವಲ್ ಆಗೋಯ್ತು. ಎವ್ರಿ ಡೇ ಏನು ಬೇಕಾದರೂ ಮಾಡ್ತೀನೋ ಬಿಡ್ತೀನೋ, ಅದು ಬೆಳಗ್ಗೆ ಎದ್ದ ಕೂಡಲೇ ಮುಖ ತೊಳ್ಕೊಂಡು ಕಾಫಿ ಕುಡ್ಕೊಂಡು ಅದನ್ನು ಕೂತ್ಕೊಂಡು ಬರೆದ್ರೆ ನನಗೆ ಸಮಾಧಾನ ಆಗ್ತಿತ್ತು. ಅದು ಬರ್ದಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಅನಿಸ್ತಾಯಿತ್ತು. ಮತ್ತು ಹೋಗ್ತಾ ಬರ್ತಾ ಆ ಗ್ರ್ಯಾಟಿಟ್ಯೂಡ್ ಎಲ್ಲ ಕಡೆ ಥ್ಯಾಂಕ್ಸ್ ಹೇಳೋದು, ಥ್ಯಾಂಕ್ ಯು ಹೇಳೋದು, ಅದು ಪ್ರತಿ ಸತಿ ಥ್ಯಾಂಕ್ ಯು ಅನ್ನೋದು ಬಂದ್ಬಿಡ್ತು. ಆಚೆ ಕಡೆ ಗಾಡಿಲೆಲ್ಲ ಹೋಗ್ತಾಯಿದ್ರೆ ಗಾಳಿ ಬೀಸಿದಾಗ ಅದು ಹೇಳಿದ್ರು ಅವರು, ಗಾಳಿ ಬೀಸೋದಕ್ಕೆ ನಮಗೆ ಮರಗಳು ಹಣ್ಣು ಕೊಡುತ್ತೆ, ಎಲ್ಲದಕ್ಕೂ ನಾವು ಥ್ಯಾಂಕ್ಸ್ಫುಲ್ ಆಗಿರಬೇಕು, ಗ್ರೇಟ್ಫುಲ್ ಆಗಿರಬೇಕು ಅಂತೆಲ್ಲ. ಹಾಗಾಗಿ ನಮಗದು ಒಂಥರ ಹೋಗ್ತಾ ಬರ್ತಾ ನಮ್ಮ
ಮೈ ಮನಗಳಲ್ಲಿ ಅದು ತುಂಬ್ಕೊಂಡ್ಬಿಡ್ತು. ಗ್ರೇಟ್‌ಫುಲ್ ಆಗಿರೋದು, ಗ್ರ್ಯಾಟಿಟ್ಯೂಡ್ ಕೊಡೋದು ಅದೆಲ್ಲ. ಇದನ್ನ ಕಲಿಸ್ಕೊಟ್ಟಿದ್ದು ನಮ್ಮ ಕೋಚ್. ನಾನು ಹಾಗೆ ಅನಿತಾ ಅವ್ರನ್ನ ನಾನು ಕೋಚ್ ಅಂತ ಕರಿತೀನಿ. ಯಾಕೆ ಅಂದರೆ ನಮಗೆ ಮ್ಯಾನಿಫೆಸ್ಟೇಷನ್ ಅಂತ ಏನು ಅಂತ ಹೇಳ್ಕೊಟ್ಟಿದ್ದೇ ನಮಗೆ ಅವರು. ಅದರಿಂದ ನಮ್ಮ ಗುರುಗಳು ಅವರು. ಹಾಗಾಗಿ ಕೋಚ್ ಅಂತ ಕರಿತಾ ಇರ್ತೀನಿ. ನಮ್ಮ ಕೋಚ್ ಹೇಳ್ಕೊಟ್ಟಂಗೆ ಎಲ್ಲ ಮಾಡಿದ್ವಿ, ಪ್ರಾಕ್ಟೀಸ್ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು ಅದು. ಹಾಗೆ ಮಾಡ್ತಾ ನೆಕ್ಸ್ಟು ನಾನು ಇನ್ನೊಂದು ಬೇರೆ ಸ್ಕೂಲ್ಗೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಬೇರೆ ಸ್ಕೂಲ್ಗೆ ಹೋಗೋಷ್ಟು ಧೈರ್ಯನೇ ಇರಲಿಲ್ಲ ನನಗೆ. ಬೇರೆ ಸ್ಕೂಲ್ಗೆ ಹೋದರೆ ನನ್ನ ಸೇರಿಸ್ಕೊಳ್ತಾರೋ ಇಲ್ವೋ ಆ ಥರ ಎಲ್ಲ ಕಾನ್ಫಿಡೆನ್ಸ್ ಲೆವೆಲೆಲ್ಲ ಕಡಿಮೆ ಇತ್ತು ನನಗೆ. ಸ್ಪೀಚ್ ಕೊಡೋದಾಗಲಿ ಧೈರ್ಯನೇ ಇರಲಿಲ್ಲ. ಈ BS50 ಇರುವಾಗ ನಂದು ಈ ಕಾನ್ಫಿಡೆನ್ಸ್ ಲೆವೆಲ್ಲು ಎಲ್ಲ ಇಂಪ್ರೂವ್ ಆಗಿ ನಾನೇ ಒಂದು ಭಾಷಣ ಮಾಡೋ ಥರ ಬ್ಯಾಕ್ ಸ್ಟೇಜ್ ಎಲ್ಲ ಕೆಲಸ ಮಾಡ್ತಾಯಿದ್ದೆ. ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದಂದರೆ ನನಗೆ ಕೈಕಾಲೆಲ್ಲ ನಡ್ಗೋದು. ಬಟ್ ಆಮೇಲಿಂದ ನನಗೆ ಅದು ಹೆಂಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಯಿತೋ ಗೊತ್ತಿಲ್ಲ. ಪ್ರಾಬಬ್ಲಿ ಗ್ರ್ಯಾಟಿಟ್ಯೂಡಿಂದ ಆಯಿತು. ಐ ಡೋಂಟ್ ನೋ ವಾಟ್ ಈಸ್ ದಟ್, ಹೌ ದಟ್ ಹ್ಯಾಪನ್. ಬಟ್ ಸ್ಟಿಲ್ ನನ್ನ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಯಿತು. ಹಾಗೆ ಆಗ್ತಾ ನಾನು ಅಂದ್ಕೊಂಡೆ ಇಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ ಅಂದರೆ ನಾನು ಬೇರೆ ಕಡೆನೂ ಮಾಡ್ಬೋದಲ್ವಾ. ನನ್ನ ಜೀವನ ಶೈಲಿ ಅಂದರೆ ನನ್ನ ಲೈಫ್ ಸ್ಟೈಲ್ನು ನಾನು ಇಂಪ್ರೂವ್ ಮಾಡ್ಕೋಬೋದಲ್ವಾ. ನನ್ನ ಮಗಳಿಗೂ ನನ್ನ ಹಸ್ಬೆಂಡ್ಗೂ ಎಲ್ಲ ಹೆಲ್ಪ್ ಆಗುತ್ತಲ್ವಾ ಅಂಥೇಳಿ ಇನ್ನೂ ಒಂದು ಸ್ಕೂಲ್ಗೆ ಹೋಗೋಕ್ಕೆ ಟ್ರೈ ಮಾಡಿದೆ. ಅಂದರೆ ಅಪ್ಲಿಕೇಶನ್ ಎಲ್ಲ ಕೊಟ್ಟಿದ್ರು. ಅಲ್ಲಿಗೆ ನನ್ನ ಫ್ರೆಂಡ್ ಇದ್ದರು. ಅವ್ರು ಹೇಳಿದ್ರು ವೇಕೆನ್ಸಿ ಇದೆ, ನೀವು ಬೇಕಂದರೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದರು. ಹಾಗಾಗಿ ಅಲ್ಲಿ ಅಪ್ಲೈ ಮಾಡಿದೆ. ಅಲ್ಲಿ ಅಪ್ಲೈ ಮಾಡಿದ್ಮೇಲೆ ನಾನು ಬರೆದಿದ್ದೆ. ಈ ಗ್ರ್ಯಾಟಿಟ್ಯೂಡ್ ಜರ್ನಲಲ್ಲಿ ಇನ್ನೊಂದು ಹೇಳಿದರು ಅನಿತಾ ಅವರು. ಏನಂದರೆ ನಿಮ್ಗೆ ಏನಾದರೂ ಮುಂದೆ ಆಗಬೇಕು ಅಂತ ನೀವೇನಾದರೂ ವಿಶ್ ಮಾಡಿದರೆ ಇಟ್ಸ್ ಆಲ್ರೆಡಿ ಹ್ಯಾಪನ್ಡ್ ಅನ್ನೋ ಥರ ಅದಕ್ಕೆ ಥ್ಯಾಂಕ್ಸ್ ಹೇಳಿ ಬರೀರಿ. ಆವಾಗ ನಿಮ್ಗದು ಆ ಕೆಲಸ ಆಗತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ಬರೆದಿದ್ದೆ ಆ ಜರ್ನಲಲ್ಲಿ. ನಾನಿವತ್ತು ಈ ಥರ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಇಂಟರ್ವ್ಯೂ ಮಾಡಿದ್ರು, ನಂದು ಡೆಮೋ ಕ್ಲಾಸ್ ತೊಗೊಂಡ್ರು, ನಾನು ತುಂಬ ಚೆನ್ನಾಗಿ ಮಾಡಿದೆ ಅಂತೆಲ್ಲ ಬರೆದಿದ್ದೆ. ಹಾಗೆ ಸ್ಯಾಲ್ರಿ ಇಷ್ಟು ಕೇಳಬೇಕು ನಾನು ಅಂತ ಕೂಡ ಅಷ್ಟೇ ನಂಬರ್ ಎಕ್ಸಾಕ್ಟ್ ಬರೆದಿದ್ದೆ ಅದನ್ನೆಲ್ಲ. ಅವತ್ತು ಅಲ್ಲಿ ಸ್ಕೂಲ್ಗೆ ಹೋದರೆ ಇಂಟರ್ವ್ಯೂ ಎಲ್ಲ ಮಾಡಿದ್ರು, ಡೆಮೋನು ತೊಗೊಂಡ್ರು. ಡೆಮೋನು ತುಂಬ ಚೆನ್ನಾಗಾಯಿತು. ಅವತ್ತು ನೋಡಿದ್ರೆ ನಾನು ನಂದು ಕನ್ನಡಕನೇ ತೊಗೊಂಡೋಗಿರಲಿಲ್ಲ. ಕನ್ನಡಕ ಇಲ್ದಲೆ ನಂಗೆ ಓದೋಕ್ಕಾಗಲ್ಲ. ಲಕ್ಕಿಲಿ ನನ್ನ ಇನ್ನೊಬ್ಬರು ಫ್ರೆಂಡು ಅದೇ ಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ಹೋಗಿ ಹೇಳಿದೆ, ನಾನು ಈ ಥರ ಕನ್ನಡಕನೇ ತಂದಿಲ್ಲ ಅಂತಂದ್ಬಿಟ್ಟು. ಆಮೇಲೆ ನಾನು ತೊಗೊಂಡು ಟ್ರೈ ಮಾಡಿ ಮ್ಯಾಮ್ ಅಂತಂದರು. ಅವ್ರದ್ದು ತೊಗೊಂಡು ಇಡೀ ಡೆಮೋ ಎಲ್ಲ ಕೊಟ್ಟು ಎಲ್ಲ ಆಯಿತು. ಆಮೇಲೆ ಅಲ್ಲಿ ಬಂದರೆ ಅವತ್ತೇ ಫುಲ್ ಅವರೆಲ್ಲ ಹೇಳಿ ಚೆನ್ನಾಗಿ ಮಾಡಿದ್ರಿ ಅಂತೆಲ್ಲ ಹೇಳಿದ್ರು. ಆಮೇಲೆ ಅವತ್ತೇ ಸ್ಯಾಲ್ರಿ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಕ್ಕೆ ಕರೆದ್ರು. ಸ್ಯಾಲ್ರಿಯಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಅವರು ಒಂದು ನಂಬರ್ ಹೇಳಿದ್ರು. ನಾನಂದರೆ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಾನು ಏನು ನಂಬರ್ ಬರೆದಿದ್ದೋ ಅದನ್ನು ಹೇಳಿದೆ. ಅವಾಗ ಅವ್ರು ಆ್ಯಕ್ಚುಲಿ ಕರೆಕ್ಟಾಗಿ ಓಕೆ ಡನ್ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಎಷ್ಟು ಸಂಬಳ ಬರೆದಿದ್ನೋ ಅಷ್ಟೇ ಸಂಬಳದ್ದು ಸ್ಯಾಲ್ರಿ ನನಗೆ ಕೊಡೋಕ್ಕೆ ಅವರು ಒಪ್ಕೊಂಡ್ರು. ದಟ್ ವಾಸ್ ಮೈ ಸೆಕೆಂಡ್ ಅಚೀವ್ಮೆಂಟು. ಹಾಗಾಗಿ ಅದೊಂದು ತುಂಬ ಖುಷಿ ಆಗೋಯ್ತು. ಅದನ್ನ ಬರೆದ್ಮೇಲೆ ಹೇಳಿದ್ದೆ ನಾನು ಅನಿತಾ ಶಾಸ್ತ್ರಿ ಅವ್ರಿಗೆ, ಈ ಥರ ಆಯಿತು ಅಂಥೇಳಿ. ಅವಾಗ ಅವರು ನೋಡು ನೀ ಇನ್ನೂ ಜಾಸ್ತಿ ಬರ್ಕೊಂಡು ಕೇಳಬೇಕಿತ್ತು ತಾನೇ, ಯಾವಾಗಲೂ ಹೇಳ್ತೀನಿ ನಾನು ಡ್ರೀಮ್ ಬಿಗ್ ಅಂತ, ನೀವೆಲ್ಲ ಇಲ್ಲಿ ಇಷ್ಟು ಬಂದಿದ್ಯಾ ನೀನು ಅಂತಂದರು. ಆವಾಗಿಂದ ಗೊತ್ತಾಯ್ತು ನನಗೆ, ಇನ್ಮೇಲೆ ನಾವು ಜಾಸ್ತಿ ಮಾಡ್ಕೊಳ್ಬೇಕಂದ್ರೆ ನಾವು ಜಾಸ್ತಿ ಬರ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಮಾಡಿದೆ. ಅಲ್ಲೂ ಕೂಡ ನಂದು ಯಾಕಂದರೆ ಫಸ್ಟು ಟೈಮ್ ನಾನು 10th ಸ್ಟ್ಯಾಂಡರ್ಡ್ ಕ್ಲಾಸ್ ತೊಗೊಂಡಿದ್ದು. ಸರಿ 10th ಸ್ಟ್ಯಾಂಡರ್ಡ್ ಹೈಸ್ಕೂಲ್ ಕೊಟ್ಟರು. 10th ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಇಯರ್ ಅಲ್ವಾ, ಸೊ ನಾನು ಎಲ್ಲ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಹೆಂಗೆ ಮಾಡ್ತಾರೆ ನನ್ನ ನೆಕ್ಸ್ಟ್ ಇಯರ್ ಇಂಕ್ರಿಮೆಂಟ್ಗೆ ಅದು ಮ್ಯಾಟರ್ ಆಗ್ತಿತ್ತು. ಆವಾಗ ಜರ್ನಲಲ್ಲೂ ಬರೆದಿದ್ದೆ, ನೋಡು ನಂದು ಸಬ್ಜೆಕ್ಟಲ್ಲಿ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟಲ್ಲಿ ಇಷ್ಟು ಡಿಸ್ಟಿಂಕ್ಷನ್ಸ್ ಇರುತ್ತೆ, ಇಷ್ಟಿಷ್ಟು ಮಾರ್ಕ್ಸ್ ತೊಗೊಳ್ತಾರೆ ಇಂತಿಂಥ ಮಕ್ಕಳು ಅಂತೆಲ್ಲ ಬರೆದಿದ್ದೆ. ಆ್ಯಕ್ಚುಲಿ ರಿಸಲ್ಟ್ ಬಂದಾಗ ಹಂಗೆ ಆಗಿತ್ತು. ಸೊ ದಟ್ ವಾಸ್ ಮೈ ಸೆಕೆಂಡ್ ಅಚೀವ್ಮೆಂಟ್. ಆವತ್ತಂತೂ ನಂಗೆ ಖುಷಿ ಅಂದರೆ ಅಷ್ಟು ಖುಷಿಯಾಗಿತ್ತು.
ಅದು ಹೇಳ್ಕೊಳಕ್ಕಾಗಲ್ಲ, ಅದನ್ನು ಅನುಭವಿಸಿದವ್ರಿಗೆ ಗೊತ್ತು. ಥರ್ಡ್ ಅಚೀವ್ಮೆಂಟ್ ಇರ್ಬೋದು. ಹೀಗೆ ಒಂದಾದ್ರೂ ಒಂದು ಮ್ಯಾನಿಫೆಸ್ಟೇಷನು ನಡೀತಾ ಹೋಯಿತು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ನಮ್ಮ ಮನೆಯಲ್ಲೂ ಕೂಡ ನಾನು ಅಂದ್ಕೊಂಡಿದ್ದೆ. ನಾವು ಒಂದು ಹಳೆ ಮನೆಯಲ್ಲಿದ್ವಿ. ನಮ್ಮ ಮನೆಯೆಲ್ಲ ಒಂಚೂರು ಹಾಳಾಗಿತ್ತು. ಸರಿ, ಒಳ್ಳೆ ಮನೇಲಿರ್ಬೇಕಪ್ಪ, ಚೆನ್ನಾಗಿರೋ ಮನೇಲಿರಬೇಕು, ಕಂಫರ್ಟಾಗಿರಬೇಕು, ಎಲ್ಲ ಅನುಕೂಲಗಳು ಇರುವಂಥ ಮನೆಯಲ್ಲಿ ನಾವಿರಬೇಕು ಅಂತೆಲ್ಲ ಬರೆದಿದ್ದೆ. ಅದು ಕೂಡ ಮ್ಯಾನಿಫೆಸ್ಟ್ ಆಯಿತು. ಅದನ್ನು ಎಲ್ಲನೂ ನಾನು ಗ್ರ್ಯಾಟಿಟ್ಯೂಡ್ ಜರ್ನಲಲ್ಲಿ ಬರಿತಾ ಇದ್ದೆ. ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ನೌ ಐ ಆಮ್ ಲಿವಿಂಗ್ ಇನ್ ಎ ಲಕ್ಸುರಿಯಸ್ ಹೌಸ್ ವಿತ್ ಆಲ್ ಕಂಫರ್ಟಬಿಲಿಟಿ ಅಂತ, ಆಲ್ ಕಂಫರ್ಟ್ಸ್ ಅಂತ ಬರ್ಕೊಳ್ತಾ ಇದ್ದೆ. ಮತ್ತು ಹಾಗೆ ಅಬಂಡೆನ್ಸು, ಪ್ರಾಸ್ಪ್ಯಾರಿಟಿ ಇರುತ್ತೆ, ಪೀಸ್ ಫುಲ್ ಇರ್ತೀವಿ, ಆರೋಗ್ಯದಿಂದ ಇರ್ತೀನಿ, ಎಲ್ಲ ಪ್ರತಿಯೊಂದೂ ಬರಿತಾ ಇದೆ. ಅದು ಹಾಗಾಗಿ ನನ್ನ ಜೀವನದಲ್ಲಿ ನಡೀತಾ ಬಂತು. ಹಾಗೆ ಒಂದ್ಸತಿ ಯಾವಾಗಲೂ ಮಾತಾಡಬೇಕಾದ್ರೆ ಅನಿತಾ ಅವ್ರು ಹೇಳಿದರು, ಈ ಥರ ಏನೋ ತಿಂಡಿ ಮಾಡಿದ್ರು ಅವ್ರ ಮನೇಲಿ, ಮಸಾಲೆ ದೋಸೆನೋ ಏನೋ ಮಾಡಿದರು. ನಮ್ಮನೇಲಿ ಇವತ್ತು ಮಸಾಲೆ ದೋಸೆ ಗೊತ್ತಾ ಅಂತಂದರು. ಸರಿ, ನಾನು ಅಲ್ಲಿ ಬರ್ತೀನಿ, ನಾರ್ವೆಗೆ ಬರ್ತೀನಿ, ಆವಾಗ ನಾನು ತಿಂತೀನಿ, ನಾನು ಅಲ್ಲೇ ನಿಮ್ಮ ಮನೆಗೆ ಬಂದು ತಿಂತೀನಿ ಅಂತ ಹೇಳಿದ್ದೆ. ಹಾಗೆ ಇಲ್ಲಿ ಕ್ರಿಸ್ಟಲ್ ಶಾಪೆಲ್ಲ ಇದೆ ಅಂತ ಹೇಳಿದರು. ಅವಾಗ ನಿಮ್ಮ ಮನೆ ಹತ್ರ ಬಂದಾಗ ನಾನು ಅಲ್ಲೇ ತೊಗೊಳ್ತೀನಿ ಅಂತ ಹೇಳಿದ್ದೆ. ಅದು ನಾನು ಬರ್ತೀನಿ ಅಂತ ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲದೆ ಇರೋ ಸಮಯದಲ್ಲಿ ಅದನ್ನೆಲ್ಲ ಹೇಳಿದ್ದೆ. ಬಟ್ ಇವಾಗ ಅಟ್ ಪ್ರೆಸೆಂಟ್ ನಾನು ಇವಾಗ ಅನಿತಾ ಶಾಸ್ತ್ರಿ ಅವ್ರ ಮನೇಲಿದ್ದೀನಿ. ಅವರು ಎಲ್ಲ ಬಗೆಯಾಗಿ ರುಚಿಯಾದ ಅಡುಗೆಗಳು ಮಾಡಾಕ್ತಾ ಇದ್ದಾರೆ. ಹಾಗೆ ನನಗೇನೇನು ಬೇಕೋ ಕ್ರಿಸ್ಟಲ್ಸ್ನ ಕೊಂಡ್ಕೊಳ್ಳೋಕ್ಕೂ ಹೆಲ್ಪ್ ಮಾಡಿದ್ದಾರೆ, ತೊಗೊಂಡು ಇದ್ದೀನಿ. ಸೊ ಈ ಅಚೀವ್ಮೆಂಟು, ಮ್ಯಾನಿಫೆಸ್ಟೇಷನ್ನು ಇದೆಲ್ಲ ನಿಜ ಅಂತ ನಂಬಿಕೆ 100% ಬಂದಿದೆ ಇವಾಗ. ಇನ್ನೇನು ಹೇಳಬೇಕು, ಇನ್ನೂ ಒಂದು ಮಾತು ಏನು ಹೇಳಬೇಕು ಅಂದರೆ, ಮ್ಯಾನಿಫೆಸ್ಟೇಷನ್ ಅಂದರೆ ಬರೀ ಬರೆಯೋದು ಅಥವಾ ರಿಚುವಲ್ಸ್ ಮಾಡೋದು ಇಷ್ಟೇ ಅಲ್ಲದೆ ನಮ್ಮ ಜೊತೆಗೆ ನಮ್ಮ ಎಫರ್ಟ್ಸ್ ಕೂಡ ನಾವು ಹಾಕಬೇಕು. ಎಫರ್ಟ್ಸ್ ಏನೋ ಹಾಕ್ದಲೆ ನಾನು ಬರೆದ್ಬಿಡ್ತೀನಿ, ನಾನು ಆ ರಿಚುವಲ್ ಮಾಡಿದೆ, ಈ ರಿಚುವಲ್ ಮಾಡಿದೆ, ನಂಗೆ ಆಗಲೇ ಇಲ್ಲ, ಆ ಥರ ಎಲ್ಲ ಅಂದ್ಕೊಂಡ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ನಮ್ಮ ಕೋಚ್ ಹೇಳಿದಂಗೆ ಅದಕ್ಕೆ ತಕ್ಕಂಗೆ ನಾವು ಎಫರ್ಟ್ಸ್ ಹಾಕಿದ್ರೆ, ಕನ್ಸಿಸ್ಟೆಂಟಾಗಿ ನಾವೆಲ್ಲ ಮಾಡ್ತಾಯಿದ್ರೆ ನಾವು ಏನು ಅಂದ್ಕೊಳ್ತೀವೋ ಆ ಡ್ರೀಮ್ಸ್ನ ನಾವು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇನ್ನೊಂದು ಏನಂದರೆ, ನಾವು ಬಿಲೀಫು, ನಾವು ಇಟ್ಕೊಂಡಿರೋ ನಂಬಿಕೆ ಗಟ್ಟಿಯಾಗಿರಬೇಕು. ಇವಾಗೊಂದು ಆ ಥರ ಅಲ್ಲದೆ ನಾವು ಏನು ಅಂದ್ಕೊಳ್ತೀವೋ ಅದನ್ನು ಸ್ಟಿಕ್ ಆನ್ ಆಗಿರ್ಬೇಕು. ನಾವು ಇದೇ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ, ಹೀಗೆ ಇರುತ್ತೆ ನಂದು ಅನ್ನೋ ಒಂದು ಕಾನ್ಫಿಡೆಂಟಾಗಿ ನಾವು ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡಿದ್ರೆ ಆವಾಗ ಎನಿಥಿಂಗ್ ಇಸ್ ಪಾಸಿಬಲ್ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್. ನಾನು ನಿಮಗೆಲ್ಲ ಊಹಿಸ್ಕೊಳ್ಳೋಕ್ಕೂ ಸಾಧ್ಯವೇ ಇಲ್ಲದೆ ಇರೋ ಥರ ಇದ್ದಿದ್ದ ಪರ್ಸನ್ನು ಇವಾಗ ಇಷ್ಟು ಮಟ್ಟಿಗೆ ಆಗಿದ್ದೀನಿ ಅನ್ನೋದಕ್ಕೆ, ಅಂದರೆ ಯಾರು ಬೇಕಾದರೂ ಏನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೋದು. ಸೊ ಐ ಆಮ್ ಎವರ್ ಗ್ರೇಟ್ಫುಲ್ ಟು ಶ್ರೀಮತಿ ಅನಿತಾ ಶಾಸ್ತ್ರಿ. ಇಂಥ ಒಂದು ಮ್ಯಾನಿಫೆಸ್ಟೇಷನ್ ಬಗ್ಗೆ ನನಗೆ ಹೇಳಿಕೊಟ್ಟು, ನನ್ನ ಏಂಜಲ್ ವುಲ್ಫು ನನ್ನ ಜೊತೆ ಯಾವಾಗಲೂ ಅದ್ರ ಬಗ್ಗೆ ಹೇಳೋದು ಮರ್ತೋಯ್ತು. ಏಂಜಲ್ ವುಲ್ಫ್ ಅಂದರೆ ವುಲ್ಫ್ ಮ್ಯಾಜಿಕ್ ಅಂತ ಒಂದು ಹೇಳ್ಕೊಡ್ತಾರೆ. ವುಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅಂತಂದ್ಬಿಟ್ಟು. ಆ ವುಲ್ಫ್ ಅಂತೂ ನನಗೆ ಏನಾದರೂ ನಂಗೆ ತುಂಬ ಕಷ್ಟ ಅನಿಸ್ತಾ ಇದೆ, ನಂಗೆ ಅಚೀವ್ ಮಾಡೋಕ್ಕೆ, ಅದನ್ನು ನಾನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ತುಂಬ ಕಷ್ಟ ಆಗ್ತಾಯಿದೆ ಅದು ಅನ್ನೋ ಟೈಮಲ್ಲೆಲ್ಲ ನಾನು ಆ ವುಲ್ಫ್ಗೆ ಜ್ಞಾಪಿಸ್ಕೊಳ್ತೀನಿ. ವುಲ್ಫ್ಗೆ ಮುಂಚೆನೇ ಥ್ಯಾಂಕ್ಸ್ ಹೇಳ್ಬಿಟ್ಟು ಅದನ್ನು ಕರೆದ್ಬಿಟ್ಟು, ಈ ಥರ ನೀವು ಎಲ್ಲ ಸಮಯದಲ್ಲೂ ನಂಗೆ ಹೆಲ್ಪ್ ಮಾಡಿದ್ದೀರಾ, ಇವಾಗಲೂ ನೀವು ನಂಗೆ ಹೆಲ್ಪ್ ಮಾಡ್ತೀರಾ ಅನ್ನೋ ನಂಬಿಕೆ ಇದೆ, ಇದೊಂದು ಮಾಡಬೇಕು, ನನಗೆ ಏನಾದರೂ ಮಾಡಿ ಹೆಲ್ಪ್ ಮಾಡಿ ಅಂತ ವುಲ್ಫ್ನ ಕೇಳ್ಕೊಂಡು, ಆ ಥರ ನಾನು ಏನಾದರೂ ಕೇಳ್ಕೊಂಡ್ರೆ 100% ಅದು ಆಗೇ ಆಗುತ್ತೆ. ಇವಾಗ ಏನಾದರೂ ನನಗೆ ಆ ಥರ ಒಂದು ಸಿಚುವೇಶನ್ ಬಂದರೆ ವುಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ವುಲ್ಫ್ ಅಂತ ಹೇಳ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ವುಲ್ಫು ನನ್ನ ಜೊತೆಗೆ ನನ್ನ ಗಾಡಿ ಅಂತರ ಇರೋ ಹಂಗೆ ಆಗಿಬಿಟ್ಟಿದೆ. ಸೊ ಇದೆಲ್ಲದಕ್ಕೂ ಕಾರಣ ಶ್ರೀಮತಿ ಅನಿತಾ ಶಾಸ್ತ್ರಿ ಅವರು. ಇನ್ನೇನು ಹೇಳಬೇಕು ನಂಗೆ ಗೊತ್ತಿಲ್ಲ. ಅವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳೋಕ್ಕೆ ನನಗೆ ಪದಗಳೇ ಸಾಲದು. ಯಾವುದಾದ್ರೂ ಹೊಸ ಪದಗಳು ಇದ್ದರೆ ಹೇಳಿ. ಎಷ್ಟು ಇಮ್ಮೆನ್ಸ್
ಟ್ರಿಬಲ್ ಅಷ್ಟು ಟೈಮ್ಸ್ ಹೇಳಿದ್ರು ಸಾಲದು, ಅಷ್ಟು ಮಾಡಿದ್ದಾರೆ ನನಗವರು, ಅಷ್ಟು ಕಲಿಸ್ಕೊಟ್ಟಿದ್ದಾರೆ ನನಗೆ. ಸೊ ಆ ಕಾನ್ಫಿಡೆನ್ಸ್ ಲೆವೆಲ್ಲಿಂದ ನಾನು ಮಾತಾಡ್ತಾ ಇರೋದು ಎಲ್ಲನೂ ಅವರೇ ನನಗೆ ಗೈಡ್ ಆಗಿ, ಒಂದು ಸಿಸ್ಟರ್ ಆಗಿ ಎಲ್ಲ ಥರ ನನಗೆ ಸಾಥ್ ಕೊಟ್ಟು ನೀನು ಮಾಡ್ಬೋದು, ಮಾಡು ಅಂತೇಳಿ ಮಾಡಿ ಇಲ್ಲಿವರೆಗೂ ಬಂದು ಇಲ್ಲಿ ಮತ್ತು ಒಂದು ಆಪರ್ಚುನಿಟಿ ಕೊಟ್ಟು ಇಂಟರ್ವ್ಯೂ ಅಂತ ಹೇಳಿ ಮಾಡಿದ್ದಾರೆ. ನಾನೇನು ಇಂಟರ್ವ್ಯೂ ಮಾಡೋ ಅಂಥ ಪರ್ಸನ್ ಆಗಲಿ ಅಥವಾ ಆ ಥರ ಸೆಲೆಬ್ರಿಟಿ ಆ ಥರನೂ ಏನಲ್ಲ. ನಾನು ಯಾವುದೋ ಒಂದು ದೊಡ್ಡ ಪೊಸಿಷನಲ್ಲಿ ಇರೋವಂಥ ವ್ಯಕ್ತಿನೂ ನಾನೇನಲ್ಲ. ಬಟ್ ಸ್ಟಿಲ್ ನನ್ನ ಏನು ಸ್ಟ್ರಗಲ್ಸಿಂದ ನಾನು ಹೆಂಗೆ ಮೇಲೆ ಬಂದೆ, ಆ ಥರ ಒಂದು ನನ್ನ ಲೈಫ್ ಒಂದು ಎಕ್ಸಾಂಪಲ್ ಆಗ್ಬೋದು ಬೇರೆಯವ್ರಿಗೆ. ಯಾರಾದರೂ ಒಬ್ಬರು ಅಯ್ಯೋ ನನ್ನ ಕೈಲಿ ಆಗೋದೇ ಇಲ್ಲಪ್ಪ, ನನಗೆ ಅದಾಗಲ್ಲ ಇದಾಗಲ್ಲ ಅಂತ ಇನ್ನೇನು ನಮಗೆ ಬೇರೆ ಹೋಪ್ಸೇ ಇಲ್ಲ ನಮ್ಮ ಜೀವನದಲ್ಲಿ ಅಂತ ಅಂದ್ಕೊಳ್ಳೋಗೆ ನಾನು ರಿಯಲ್ ಆಗಿ ಎಕ್ಸಾಂಪಲ್ಲು. ನಾನು ನಿಮಗೆ ಎಷ್ಟೊಂದು ಜನ ಅನುಭವಿಸಿರ್ತಾರೆ, ಹಾಗೆ ನಾನು ಸ್ವಲ್ಪ ಡಿಫಿಕಲ್ಟ್ ಟೈಮ್ಸಲ್ಲಿ ಇರುವಾಗ ನಾನು ಅಂದ್ಕೊಂಡಿದ್ದೆ ನಾನು ಬದುಕೋದೇ ಯೂಸ್ ಇಲ್ಲ ನಾನು ಅನ್ನೋ ಸ್ಟೇಜಿಂದ ಇವಾಗ ನಾನು ಇನ್ನೊಬ್ರಿಗೆ ಒಂದು ಜೀವನ ಕೊಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಬಂದಿದೆ ಅಂದರೆ ಅದು ಬಿಕಾಸ್ ಆಫ್ ಅನಿತಾ ಶಾಸ್ತ್ರಿ. ಹಾಗೆ ನಮ್ಮ ಅಪ್ಪ ಅಮ್ಮ ಇವರೆಲ್ಲರಿಗೂ ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಬೇಕು, ಗೌರವ ಸಲ್ಲಿಸಬೇಕು. ಇದನ್ನು ಇಷ್ಟೇ ಹೇಳೋಕ್ಕಾಗತ್ತೆ ಅಷ್ಟೇ ಹೊರತು ಬೇರೆ ಯಾವ ರೀತಿಯೂ ತೀರ್ಸೋದು ಇದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೆಕ್ಸ್ಟ್ ಜನ್ಮದಲ್ಲಾದರೂ ಅದನ್ನು ತೀರ್ಸೋಕೆ ಟ್ರೈ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಇನ್ಸ್ಪೈರಿಂಗ್ ಆಗಿರುವಂಥ ಒಂದು ಕಾನ್ಫಿಡೆಂಟ್ ಲೇಡಿ. ಸೊ ಆದ್ದರಿಂದ ನೀವು ಎಲ್ಲರೂ ಏನಾದರೂ ಮ್ಯಾನಿಫೆಸ್ಟೇಷನ್ ನನ್ನ ಕೈ ಸಾಧ್ಯನೇ ಇಲ್ಲಪ್ಪ, ಇದೆಲ್ಲ ಯಾವುದೋ ಸುಳ್ಳು, ಇದೆಲ್ಲ ಏನೂ ಆಗೋದಿಲ್ಲ ಅಂತ ಎಲ್ಲ ಅಂದ್ಕೊಳ್ಳೋರಿಗೆ ಇವರೇ ಎಕ್ಸಾಂಪಲ್ ಇದ್ದಾರೆ. ಸೊ ಇವರ ಸ್ಟೋರಿನ ಕೇಳಾದ್ಮೇಲೆ ಖಂಡಿತವಾಗ್ಲೂ ನಿಮಗೂ ಅನಿಸುತ್ತೆ ಎಸ್ ನಾನು ಬಿಲೀವ್ ಮಾಡಬೇಕು, ನನ್ನ ಕೈಲೂ ಅಚೀವ್ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಅಂದ್ಕೊಂಡು ಟು ಹೆಲ್ಪ್. ಅದೇ ಹೇಳ್ತಾರಲ್ವಾ, ವೆನ್ ಎ ಸ್ಟೂಡೆಂಟ್ ಈಸ್ ರೆಡಿ ದ ಟೀಚರ್ ಅಪಿಯರ್ಸ್ ಅಂತ ಅಂದ್ಬಿಟ್ಟು. ಸೊ ಹಾಗೆ ನೀವು ರೆಡಿಯಾಗಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮ್ಗೆ ಯಾವುದಾದ್ರೂ ಒಂದು ದಾರಿ ಖಂಡಿತವಾಗ್ಲೂ ಕಾಣಿಸುತ್ತೆ. ಸೊ ಇವತ್ತಿನ ದಿನ ಯಾರಿಗಾದರೂ ಆಗಿರ್ಬೋದು, ಇವ್ರ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಮೋಟಿವೇಟ್ ಆಗಿ ಎಸ್ ಐ ಕ್ಯಾನ್ ಅಚೀವ್ ಇಟ್ ಅಂತ ಹೇಳಿ ಎಷ್ಟು ಜನ ಇನ್ಸ್ಪೈರ್ ಆಗಿರ್ತಾರೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಅವರೆಲ್ಲರೂ ಖಂಡಿತವಾಗ್ಲೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲೀಸ್ ಜೊತೆಗೆ. ಸೊ ಯಾರಿಗೆ ಗೊತ್ತಲ್ವಾ, ನಿಮ್ಮದು ಒಂದು ವಿಡಿಯೋ ಶೇರ್ ಮಾಡೋದ್ರಿಂದ ಒಂದು ಯಾವುದಾದ್ರೂ ಒಂದು ಸೆಂಟೆನ್ಸು ಅವರಿಗೆ ಕಾನ್ಫಿಡೆನ್ಸ್ ಕೊಡ್ಬೋದು, ಅವರಿಗೆ ಒಂದು ಇನ್ಸ್ಪೈರ್ ಮಾಡ್ಬೋದು. ಸೊ ಅವ್ರ ಜೀವನನ ತುಂಬ ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ಬೋದು. ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್ ಚಂದ್ರಿಕಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.